ವಿನ್ ಆಗ್ತೀವಿ ಅಂತಂದು ಏನಾದರೂ ಅನ್ಕೊಂಡಿದ್ರೆ? ಎಲ್ಲಿ ಅನ್ಕೊಂಡು ಹೋಗಿದ್ದೆ, ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಅದು ಅಲ್ಲಿ ಹೊಂದ್ಕೊಂಡು ನಮ್ಮ ದೋಸ್ತನ ಕೊಟ್ಟು ನಾನು ಅಲ್ಲಿ ಇಷ್ಟು ದಿನ ಇರೋಕ್ಕಾಗ ನಮ್ಮ ದೋಸ್ತನ ರೀ ಅವ ನನಗೆ ಕೊಟ್ಟು ಚಲೋ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಕಿತ್ತು. ಅವ ನನಗೆ ಕೂಡ ಸ್ವಲ್ಪ ಚಲೋ ಆಗಿಂದಾಗ ಸ್ವಲ್ಪ ಈಗಿನ ಅಲ್ಲಿ ಮಟ್ಟ ಹೋದ್ರಿ. ಈಗಿನ ಜನ್ರೇಷನ್ ಒಳಗೆ ಮೊಬೈಲ್ ಬಿಟ್ಟಿರೋದೇ ದೊಡ್ಡ ಇದು ಅಂತ. ಅದು 120 ದಿನ ಮೊಬೈಲ್ ಬಿಟ್ಟಿದ್ರಿ, ಅದ್ರದ್ದು ಅನುಭವ ಹೆಂಗಿತ್ತು? ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಕನಸ್ನಾಗ ಬರ್ತಿತ್ತು ಮೊಬೈಲ್ ಬಂದು ನೋಡ್ತೀನಿ ನನ್ನ ಮೊಬೈಲ ಅಂತೇಳಿ ಆ ಥರ ಐತ್ರಿ. ಆದ್ರೆ ಅಲ್ಲಿರೋದು ಚಲೋ ಅಣ್ಣ, ಯಾವ ಜಂಜಾಟ ಆಯ್ತು ಬಿಡು ಹನುಮಂತವ್ರೆ. ಆಮೇಗತ್ತ ಹೋಗಿ ಮೊಲದ ಥರ ಓಡಿ ಬಂದು ಗೆದ್ದು ಬಂದಿರಿ, ಜೊತೆಗೆ ಈ 2 ರೆಕ್ಕೆಗಳನ್ನು ತಗೊಂಡ್ಬಂದಿರಿ. ಈ 2 ರೆಕ್ಕೆಗಳು ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿವೆ? ನಮ್ಮ ತನಿಖೆ ಭಾಳ ಖುಷಿ ಆಗತ್ತೈತ್ರಿ. ನಾನು ಗೆಲ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ, ಬಟ್ ಗೆದ್ದೀನಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಗೆದ್ದೀನಿ. ಭಾಳ ಖುಷಿ ಆಗುತ್ತೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಉಳಿದವ್ರಿ ರಜತ್ ಆಗ್ಲಿ ಇವರೆಲ್ಲ ನಿಮ್ಮ ಬಗ್ಗೆ ಭಾಳ ಕಾಂಪಿಟ್ ಕೊಡಕ್ಕೆ ಪ್ರಯತ್ನ ಮಾಡ್ತಿದ್ರು, ಆದರೂ ಕೂಡ ನೀವು ಅವ್ರನ್ನ ನಯವಾಗೆ ಹಿಂದಕ್ಕೆ ದಬ್ಬಿ ಬಂದ್ರಿ. ಏನು ಅನ್ಸುತ್ತೆ? ಏನಿಲ್ಲ, ಅವ್ರ ಆಟ ಅವ್ರು ಆಡಕತ್ತಿದ್ರು, ನನ್ನ ಆಟನ ಆಡಿದೆ. ಮತ್ತು ಆಟ ಅಂದ ಕೂಡಲೇ ಅವ್ರು ಹಂಗೆ ಇರೋದಲ್ಲ, ಚಲೋ ಆಟ ಆಡಿ ಬಂದೆ ಅಷ್ಟೇ. ಮತ್ತೇನು ದೋಸ್ತ ಅನ್ಕಂತಾನೆ ಧನರಾಜ್ ಅವ್ರನ್ನ ಫಿನಾಲೆಗೆ ಇದು ವೋಟಿಂಗ್ ಇದ್ದು ನಾಮಿನೇಟ್ ಮಾಡಿದ್ರಿ. ಅವ್ರು ಆದರೂ ಕೂಡ ಬೇಜಾರಾಗಲಿಲ್ಲ, ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್. ಧನರಾಜ್ ಬಗ್ಗೆ ನೀವು ಹೇಳೋದಾದ್ರೆ ಮನೆ ಬಗ್ಗೆ? ಧನರಾಜ್ ಒಳ್ಳೆ ದೋಸ್ತ ರೀ, ಒಳ್ಳೆ ಮನಸ್ಸಿರಂತ ವ್ಯಕ್ತಿ ಆತ. ಹೌದೌದು. ಆ ದೋಸ್ತನ ಬಗ್ಗೆ ಒಂದು ಹಾಡು ಹೇಳ್ರಿ, ಒಂದು ಸಾಲು ಹೇಳ್ತಾರೆ ದೋಸ್ತ. ಒಂದು ಸಾಲು ಚಿಂತೆ ಬೇಡ, ಆ ದೋಸ್ತಿಗೆ ಖುಷಿ ಆಗಂಗೆ ಒಂದು ಹಾಡು, ಅದು ನಿಮ್ಮ ಧನರಾಜ್ ಖುಷಿ ಆಗಂಗೆ ಒಂದು ಹಾಡು. ದೋಸ್ತಾಗ ನಾನು ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಏನಾರು ಬೇಜಾರಾದಾಗ ಹಾಡ್ತಿದ್ದೆ. ಚಿಂತೆ ಮಾಡಬೇಡ ದೋಸ್ತ, ಹನುಮಂತ ಇರುತ್ತಾನ, ತಲೆನೂ ಬೇಡ, ಚಿಂತಿ ಬೇಡ, ಬೇಡ, ಆರಾಮ ಇರೋಣ ಅಂತೇಳಿ. ಅದು ಭಾಳ ಮಿಸ್ ಮಾಡ್ಕೊಳ್ತೀವಿ ಬಿಗ್ ಬಾಸ್ ಮನೆಯಿಂದ. ಈಗ ಬಂದೊಂದು 4-5 ದಿನ ಆತ, ಒಂಥರ ಎಷ್ಟು ಮಿಸ್ ಮಾಡ್ಕೊತೀವಿ. ಭಾಳ ರೀ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಭಾಳ ನೆನಪ ಆಗ್ತಾವ ದೋಸ್ತ. ನಿನ್ನೆ ಅಲ್ಲಿ ಸುಟಿ ಮುಗಿಸ್ಕೊಂಡು ಬಂದೆ, ಭಾಳ ಬರ್ತೀನಿ ಅಂತ ಹೇಳಿ ಬಂದೆ. ಈಗ ಆಟ ಆಡುವಾಗ ಭವ್ಯ ನಿಮ್ಮ ಮೇಲೆ ಅಲ್ಲೇ ಮಾಡಿದ್ವಿ, ಅವಾಗೇನು ಸಿಟ್ಟು ಬರಲಿಲ್ಲ? ಯಾಕೆ ಹನುಮಂತು ತಗೊಳ್ರಿ ಇಲ್ಲ, ಆಟದಾಗ ಏನು ಹೊಡೆದಿಲ್ಲ, ಮತ್ತು ಸುಮ್ಮನೆ ಇದು ಮಾಡಿದೆ. ಈಗ ಸುದೀಪ್ ಅವರು ಅಲ್ಲಿ ನಿಮ್ಮ ಮೇಲೆ ಸಿಟ್ಟಾಗಿದ್ದ ಘಟನೆ ಯಾವ ನೆನಪು? ನಿಮ್ಮ ವಿಚಾರ ಸಿಟ್ಟಾಗಿದ್ರಲ್ಲ, ಯಾವ್ದು ನೆನಪು ಮಾಡ್ಕೊಂತೀರಿ? ಮೀಟರ್ ಬೇಕು, ಮೀಟರ್ ನಮಗೆಲ್ಲ ಏನಾರು ಈ ಬಿಗ್ ಬಾಸ್ ಏನ್ ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ಲ, ಅವ್ರು ನೋಡ್ಬೇಕು ಅನ್ನುವಂತ ಆಸೆ ಅದನ್ನ ಈಡೇರಿಸಿದ್ರ? ಇಲ್ಲ ಅದನ್ನು ಅವ್ರು ನಾವು ರಾತ್ರಿ ಲೇಟ್ ಆಗಿ ಬಂದ್ಬಿಟ್ವಿ, ಇಲ್ಲಿಂದ ಹೋಗಿಂದ ಬೆಟ್ ಮಾಡಿಸ್ತಾರೆ, ಇನ್ನೂ ಬೆಟ್ಟೆ ಆಗಿಲ್ಲ. ಇನ್ನೊಂದು ಗೋಲ್ಡ್ ಸುರೇಶ್ ನಿಮ್ಮ ಮಾವ ಮದ್ವೆ ಖರ್ಚು ನಾನೇ ನೋಡ್ಕೊತೀರಿ ಹಾಗೆ ಹೀಗೆ ಹೇಳಿದ್ರು. ನಿಮ್ಮ ಮಾವಾಗ ಹೊರಗೆ ಬಂದ್ಮೇಲೆ ಏನು ಯಾವಾಗಪ್ಪ ಮತ್ತೆ ಮದ್ವೆ ಖರ್ಚು ಏನು ಕೇಳಿದ? ಇಲ್ಲ, ನೀ ಬೆಳಗ್ಗೆ ಫೋನ್ ಹಚ್ಚಿದ್ದ, ಒಂದು ಕಾರ್ಯಕ್ರಮ ಇತ್ತು, ಹೋಗಿ ಬೆಟ್ಟ ಹಾಕಿದ್ವಿ. ನಾಳೆ ಬೆಟ್ಟ ಇನ್ನೂ ಬೆಟ್ಟ ಆಗಿಲ್ಲ. ಒಂದು ಮೊನ್ನೆ ಹೊರಗೆ ಬಂದಾಗ ಅಷ್ಟೇ ಬೆಟ್ಟ ಆಗಿದ್ವಿ, ಮತ್ತೆ ಇನ್ನೂ ಒಳ್ಳೆ ಮಾತಾಡ ಏನು ಹೇಳಕ್ಕೂ ಒಂದಿತ್ತು ಬಾಯಿದೆ ಅಂತ ಏನು ಬೇಕಾದ ಏನು ಬೇಡದ. ಈ 2 ಏನು ನಿಮ್ಮ ಕಪ್ಪಲ್ಲಿ ಇದಾವಲ್ಲ 2 ರೆಕ್ಕೆಗಳು, ನಿಮ್ಮ ಲೈಫಲ್ಲಿ ಆ ರೆಕ್ಕೆಗಳು ಯಾರ್ಯಾರು? ಈಗ ನಿಮ್ಮ ಕಪ್ಪಲ್ಲಿ 2 ರೆಕ್ಕೆಗಳಿದಾವಲ್ಲ, ಆ ರೆಕ್ಕೆಗಳು ನಿಮ್ಮ ಲೈಫಲ್ಲಿ ಯಾರು ಅಂತ? ನಿಮ್ಮ ತಾಯಿನೋ ತಂದೆನೋ? ಅವಪ್ಪ ರೀ. ಆ 2 ರೆಕ್ಕೆಗಳು ನಿಮ್ಮವ್ವ ಅಪ್ಪ. ಇಂಥ ಜಾಸ್ತಿ ನಿಂಗೆ ಫಾಲೋವರ್ಸ್ ಅದ, 5 ಕೋಟಿ ಓಟ್. ಏನು ಹೇಳ್ತೀರಿ ಕರ್ನಾಟಕ ಜನ? ನನಗೆ 5 ಕೋಟಿ ನನಗೆ ಓಟ್ ಬಿದ್ದು ಅಂತ ನನಗೆ ಇದುವರೆಗೂ ನಂಬಕ್ಕಾಗವಲ್ರಿ. ಯಾಕಂದ್ರೆ ಅಷ್ಟು ಪ್ರೀತಿ, ಅಷ್ಟು ನನ್ನ ಮ್ಯಾಗೆ
ಇಡೀ ಕರ್ನಾಟಕದ ಜನತೆ ತೋರ್ಸ್ಯಾರ. ಅದನ್ನ ಯಾವ ಥರ ಅವರಿಗೆ ಕೃತಜ್ಞತೆ ಇದ್ರಿಗೂ ಹೇಳಕ್ಕಾಗ್ಬೋದು. ನನಗೆ 5 ಕೋಟಿ ಅಲ್ಲಿ ಅವತ್ತು 5 ಕೋಟಿ ಓಟ್ ಬಿದ್ದವ. ಅದಕ್ಕೆ ನಮಗೆಲ್ಲಿ ಬೀಳ್ಬೇಕು ಬಿಡು, ಚಲೋ ಆಡೋದ್ರಿಗೆ ಬಿದ್ದವ ಅನ್ಕೊಂಡಿದ್ದೆ ನಾನು. ಅದು ಹೊರಗೆ ಬಂದು ನೋಡಿದ್ರೆ ನಾನು ಚಲೋ ಆಡಿದ್ದೀನಿ. ಆಮೇಲೆ ಗೊತ್ತಾಗ್ತದೆ ನನಗೆ ಬಿದ್ದು ಭಾರಿ ಖುಷಿ ಆಯ್ತು, ಭಾರಿ ಖುಷಿ ಆಯ್ತು. ನಿಮ್ಮ ಕುಚಿಕ್ಕೋಗಿ ಧನರಾಜ್ ಬಗ್ಗೆ ಹೇಳ್ಬೋದು. ಅಂದರೆ ನಿಮ್ಮನ್ನು ಬಿಟ್ಟು ಆಮೇಲೂ ಕೂಡ ಅವ್ರು ಹೊರಗಿದ್ದರೂ ಕೂಡ ನಿಮ್ಗೆ ಹಾರೈಕೆ ಮಾಡಿದ್ದಾರೆ. ದೋಸ್ತ ಗೆಲ್ಲಿ, ಆ ದೋಸ್ತನ ಬಗ್ಗೆ ಏನು ಹೇಳ್ತೀರಿ? ಆ ದೋಸ್ತ ಇರೋದ ಹಂಗ್ರಿ, ಭಾರಿ ಒಳ್ಳೆ ಮನುಷ್ಯನ ಅವ. ನಾ ಹೆಂಗೆ ಆತನ ಹಂಗರಿ ಒಳ್ಳೆ ಮನುಷ್ಯನ ದೋಸ್ತ. ಅವ್ನು ಕೂಡ ಭಾಳ ಐತಿ. ಮಾವ ಲಗ್ನಕ್ಕೆ ಬರ್ತಾನ, ಮಾವ ಲಗ್ನಕ್ಕೆ ಬರ್ತೀನಿ ಅಂದ. ಲಗ್ನಕ್ಕೆ ಏನಾರ ಗಿಫ್ಟ್ ತರ್ತಾನ, ಏನು ಲಗ್ನ ಅವನ ಮಾಡ್ತಾನೆ. ಅವನ ಹೇಳಿದಾನ ಈಗ ಆಲ್ರೆಡಿ ನಾ ಲಗ್ನ ಮಾಡ್ತೀನಿ ಹನುಮಂತ ಅಂತ. ಏನು ಹೇಳ್ತೀನಿ ಮಾವು? ಮಾವ ಹೇಳೇನ್ರಿ ಯಾರು ವಿಶ್ ಮಾಡಿದ್ರ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಫೋನ್ ಮಾಡಿ ಕರೆ ಮಾಡಿ ಅಂದ್ರೆ ನಮ್ಮ ಅನ್ವೇಷಣಕ್ಕಾಗಲಿ ನಮ್ಮ ಜಿ ಕರೆಕ್ಟ್ ಮಾಡ್ರಿ. ನಮ್ಮ ಸರಿ ಹಂಪ ನಮ್ದು ಯಾರು ಎಲ್ಲರೂ ಜಗ್ಗ ಮಂದಿ ಈಗ ಎಲ್ಲರಿಗೂ ಒಂದೇ ಒಂದು ಕುತೂಹಲ, ಹನುಮಂತನ ಮದುವೆ ಭರ್ಜರಿ ಮಾಡ್ಬೇಕಂತೇಳಿ. ಆ ಮದುವೆ ಬಗ್ಗೆ ಹನುಮಂತ ಹೇಳ್ತಾನೆ, ಏನು ಹೇಳ್ತಾನೆ? ಮಾಡಲ್ರಿ, ಎಲ್ಲರೂ ಕರಿತೀರಿ? ಎಲ್ಲ ಕರೆಂಟ್ ಚೂಡ್ತೀವಂತ ಖುಷಿ ಆಗುತ್ತೆ, ಒಟ್ಟು ಖುಷಿ ಆಗುತ್ತೆ. ಖುಷಿ ಆಗುತ್ತೆ, ಭಾರಿ ಖುಷಿ ಆಗುತ್ತೆ. ನನಗೆ ಬಿಗ್ ಬಾಸ್ ಮನೆ ಅಲ್ಲಿ ಹೋಗಿದ್ದಕ್ಕೂ ಸಾಕು. ಏನು ಪಾಠ ಕಲ್ತ್ರಿ ಅಲ್ಲಿ? ಎಲ್ಲರಿಗೂ ಒಂದು ಹಾಡುಗಳ ಮೂಲಕ ಎಲ್ಲರೂ ಬಾಯಿ ಮಾಡಿ, ಚೀರಾಡಿ, ಗುದ್ದಾಡಿ, ಬಡದಾಡಿ ಫೈನಲಿ ಬರೋಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಜಸ್ಟ್ 2 ಹಾಡ್ ಲೈನ್ ಮೂಲಕ ಬಿಗ್ ಬಾಸ್ ವಿನ್ ಆಗ್ಬಿಟ್ರಿ. ಅರ್ಥ ಆತ್ರಿ? ಇಲ್ಲ ಅಲ್ಲಿ ಜಾಸ್ತಿ ಇದೇನು ಮಾಡಕ್ಕಿಲ್ಲ. ನಾವು ಹೆಂಗಿರ್ತೀವಿ ಹಂಗಿದ್ಬಿಟ್ಟು ಅಂದ್ರಿ. ಅಲ್ಲಿ ಜಾಸ್ತಿ ನಾವು ಹಂಗೆ ಮಾಡ್ಬೇಕು, ಹಿಂಗೆ ಮಾಡಕ್ಕೆ ಏನಿರಂಗಿಲ್ಲ. ನಮ್ಮ ಪಾಡಿಗೆ ನಾವು ತಿಂದ್ವಿ ಉಂಡ್ವಿ ಆಟ ಆಡ್ದಂದ್ರೆ ಆರಾಮ ಇರ್ತೀವಿ. ಸುಮ್ಮನೆ ಇಲ್ಲ ತಲೆ ಕಟ್ಕೊಂಡು ತಲೆನೂ ಹಾಪಕ್ಕೈತಿ, ಲಗುನ ಹೊರಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Que vamos para la gozadera full, baby.